ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ರೆಡಿ ಇದ್ದೀರಾ? ಅದಕ್ಕಿಂತ ಮುಂಚೆ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು. ಫಸ್ಟ್ ಅಪ್ಡೇಟ್ ನಾವು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಟ್ ದಿಸ್ ಟೈಮ್ ನಾಟ್ IPL ರಿಲೇಟೆಡ್ ಅಪ್ಡೇಟ್ಸ್, ಇದು ಇಂಡಿಯಾ ಬಗ್ಗೆ ಅಪ್ಡೇಟ್. ಏನಪ್ಪಾ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಇಂದ ಅವರು ಕ್ರಿಕೆಟ್ ಇಂದ ಔಟ್ ಆಗಿದ್ರು ಇಂಜುರಿಯಿಂದ. ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ದಿನಕ್ಕೆ 12 ಓವರ್ಸ್ ನ ಬೌಲಿಂಗ್ ಆಗ್ತಾ ಇದ್ದಾರೆ ಮತ್ತು ಸ್ವೀಪ್ ಶಾಟ್ಸ್ ನ ಕೂಡ ಹೊಡಿತಾ ಇದ್ದಾರೆ. ಸಾಕಷ್ಟು ಇನ್ಫಾರ್ಮೇಶನ್ ಇತ್ತು. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಫ್ಯಾನ್ಸ್ ಗೆ ಅಷ್ಟೆಲ್ಲ, ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಆ ಒಂದು ODI ಮತ್ತು T20I ಸೀರೀಸ್ ಗೆ ಅವೈಲೇಬಲ್ ಇದ್ದಾರೆ ಅಂತೇಳಿ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಸೊ ಕಾಂಟ್ ವೇಟ್ ಹಾರ್ದಿಕ್ ಪಾಂಡ್ಯ ಅವರು ಆ ಒಂದು ಸೆಟ್ ಬ್ಯಾಕ್ ಇಂದ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ. ಎಸ್ಪೆಷಲಿ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಮಗೆ ಬರುವಂತಹ ಆ ಒಂದು ODI ವರ್ಲ್ಡ್ ಕಪ್ ಇದೆ 2027, ಆ ಒಂದು ಪ್ರಿಪರೇಷನ್ಗೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ. ಹಾರ್ದಿಕ್ ಪಾಂಡ್ಯಗೆ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಕುಂಫು ಹಾರ್ದಿಕ್ ಪಾಂಡ್ಯ ಅವರ ಪರ್ಫಾರ್ಮೆನ್ಸ್ ಗೋಸ್ಕರ. ಯಾಕಂದ್ರೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಅವರಿಗೆ ಒಂದು ರಿಪ್ಲೇಸ್ಮೆಂಟ್ ಮಾಡುವಂತಹ ಕ್ಯಾಲಿಬರ್ ಪ್ಲೇಯರ್ ನನ್ನ ಪ್ರಕಾರ ಯಾರು ಇಲ್ಲ. ಹಾರ್ದಿಕ್ ಪಾಂಡ್ಯ ಈಸ್ ಎ ಹಾರ್ದಿಕ್ ಪಾಂಡ್ಯ ಅಷ್ಟೇ. ನೆಕ್ಸ್ಟ್ ಅಪ್ಡೇಟು, ಇದು ಇಂಟ್ರೆಸ್ಟಿಂಗ್ ಅಪ್ಡೇಟು. ಜಾಶ್ ಟಂಗ್ ಅವರ ಬಗ್ಗೆ. ಸೊ ರೀಸೆಂಟ್ ಆಗಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆ ಒಂದು ಸೀರೀಸ್ ನಲ್ಲಿ ಇಂಪ್ರೆಸ್ ಮಾಡಿದ್ದಾರೆ. ಎಸ್ಪೆಷಲಿ ಅವರ ಪೇಸ್ ಅಂಡ್ ಬೌನ್ಸ್ ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ರೀಸೆಂಟ್ ಆಗಿ ದ 100 ಲೀಗ್ ಅಲ್ಲಿ ಕೂಡ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಅವರ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಬರುವಂತಹ ಆ ಒಂದು IPL 2027 ಮಿನಿ ಆಕ್ಷನ್ ಅಲ್ಲಿ ಒಂದು ಕ್ರೇಜಿ ಪಿಕ್ ಆಗೋದು ಗ್ಯಾರಂಟಿ. ಯಾಕಪ್ಪ ಅಂತೇಳಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈಗ ನಮಗೆ ಎಸ್ಪೆಷಲಿ ಈ ಒಂದು IPL ಲೀಗ್ ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಇರೋದು ಆ ಒಂದು ಫಾಸ್ಟ್ ಬೌಲರ್ಸ್ಗೆ. ಎಸ್ಪೆಷಲಿ 140 ಕ್ಲಿಕ್ ಮಾಡುವಂತಹ ಬೌಲರ್ಸ್ ನ ಅವಶ್ಯಕತೆ ಇದೆ. ಜಾಸ್ತಿ ನಮಗೆ ರೇರ್ ಆಗಿ ಸಿಗ್ತಾರೆ ಅಂತ ಬೌಲರ್ಸ್. ಈಗ ಒಂದು ಟ್ರೆಂಡ್ ನ ಸೆಟ್ ಮಾಡ್ತಾ ಇದಾರೆ ಜಾಶ್ ಟಂಗು. ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ. ಅವರ ಪೇಸ್ ಅಂಡ್ ಬೌನ್ಸ್ ಗೆ ಯಾರು ಕೂಡ ಹಿಟ್ ಮಾಡೋಕೆ ಆಗ್ತಾ ಇಲ್ಲ. ಒನ್ ಆಫ್ ದಿ ಕ್ರೇಜಿ ಪಿಕ್ ಆಗೋದು ಗ್ಯಾರಂಟಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ. ಸೊ ಮೆಜಾರಿಟಿ ಆಫ್ ದಿ IPL ಟೀಮ್ ನವರು ಇವರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಆದ್ರೆ ನನ್ನ ಪ್ರಕಾರ ಜಾಶ್ ಟಂಗ್ ಅವರು ಯಾವ ಟೀಮ್ಗೆ ಹೋಗಬಹುದಪ್ಪ ಅಂದ್ರೆ ಸೊ ಲಕ್ನೋ ಸೂಪರ್ ಜೆಟಿ ಟೀಮ್ಗೆ ಹೋಗುವಂತ ಚಾನ್ಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಸದ್ಯ ದ 100 ಲೀಗ್ ಅಲ್ಲಿ ಅದೇ ಒಂದು ಫ್ರಾಂಚೈಸ್ ಟೀಮ್ ಅಲ್ಲಿ ಅವರು ಆಡ್ತಿದ್ದಾರೆ. ಸೊ ಸಂಜೀವ್ ಗೋಯಂಕ್ ಅವರು ಕೂಡ ಆ ಒಂದು ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಅವರ ಪರ್ಫಾರ್ಮೆನ್ಸ್ ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿರ್ತಾರೆ. ಡೆಫಿನೆಟ್ ಆಗಿ ಅವರಿಗೆ ಆಲ್ ಔಟ್ ಗೆ ಹೋಗೋದು ಗ್ಯಾರಂಟಿ ಲಕ್ನೋ ಸೂಪರ್ ಜೆಂಟ್. ಬಟ್ ಮೇಡಮ್ ವಿ ಹ್ಯಾವ್ ಟು ವೇಟ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಇಷ್ಟಕ್ಕೆ ಜಾಶ್ ಟಂಗ್ ಅವರು ಅವರ ಹೆಸರನ್ನು ರಿಜಿಸ್ಟರ್ ಮಾಡ್ತಾರ ಅಥವಾ ಇಲ್ಲಪ್ಪ ಅಂತೇಳಿ. ಯಾಕಪ್ಪ ಅಂದ್ರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರ ಬಗ್ಗೆ ಗೊತ್ತಿರದೆ ಅವರು ಜಾಸ್ತಿ ಫೋಕಸ್ ಮಾಡೋದು ಅಲ್ಲಿ ವರ್ಲ್ಡ್ ಕಪ್ ಇದೆ ಮತ್ತು ಸಾಕಷ್ಟು ಸೀರೀಸ್ ಇದಾವೆ ಆ ಒಂದು ಟೈಮ್ ಅಲ್ಲಿ ಆ ಒಂದು ಪ್ರಿಪರೇಷನ್ಗೋಸ್ಕರ. ನೀವು ನನ್ನ ಪ್ರಕಾರ ಅವರಿಗೆ NOC ನ ಕೊಡ್ತಾರ ಅಥವಾ ಇಲ್ಲ ಅದ್ರ ಬಗ್ಗೆ ಡೌಟ್ ಇದೆ. ಸೊ ಬೆನ್ ಸ್ಟೋಕ್ಸ್ ಆಗಲಿ ಮತ್ತು ಸಾಕಷ್ಟು ಪ್ಲೇಯರ್ಸ್ ಅಗ್ರಿ ಮಾಡಲ್ಲ IPL ನಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ. ಯಾವಾಗಪ್ಪ ಅಂದ್ರೆ ಬಿಗ್ಗೆಸ್ಟ್ ಟೂರ್ನಮೆಂಟ್ ಇರ್ತಾವ. ಫಾರ್ ಎಕ್ಸಾಂಪಲ್ ವರ್ಲ್ಡ್ ಕಪ್ ಆಗಲಿ, ದ ಆಶೀಸ್ ಆಗಲಿ, ಈ ಟೈಮ್ ಅಲ್ಲಿ ಏನಾದ್ರು IPL ಮುಂಚೆ ಈ ಒಂದು ಟೂರ್ನಮೆಂಟ್ ಇತ್ತಪ್ಪ ಅಂದ್ರೆ ಅವರು IPL ಅಲ್ಲಿ ಪಾರ್ಟಿಸಿಪೇಷನ್ ಮಾಡಲ್ಲ. ಅದು ಇಂಗ್ಲೆಂಡ್ ಕ್ರಿಕೆಟ್ ಬಗ್ಗೆ ಗೊತ್ತಿರದೆ. ನೋಡೋಣ ಏನಾಗುತ್ತೆ. ಜಾಶ್ ಟಂಗ್ ಅವರು ಆ ಒಂದು ಮಿನಿ ಆಕ್ಷನ್ ಅವರ ಹೆಸರನ್ನು ರಿಜಿಸ್ಟರ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ಮಾಡಿದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಒಂದು ಕ್ರೇಜಿ ಪಿಕ್ ಆಗುತ್ತೆ. ಒಂದು ಅರೌಂಡ್ ಒಂದು 10 ಕೋಟಿಗೆ ಬರುವಂತ ಪ್ಲೇಯರ್ ಜಾಶ್ ಟಂಗ್ ಅವರು. ಲಕ್ನೋ ಸೂಪರ್ ಜೆಂಟ್ ಫ್ರಂಟ್ ರನ್ ಅಲ್ಲಿ ಇದ್ದಾರೆ. ಅವರಿಗೆ ಪಿಕ್ ಮಾಡೋಕೆ ಬೇರೆ ಟೀಮ್ ಕೂಡ ರೇಸ್ ಅಲ್ಲಿ ಬಂದ್ರೆ ಬರಬಹುದು. ಬಂದ್ರೆ ನಾವು ಇಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಬ್ರು ನೀವೇನಂತೀರಾ? ಜಾಶ್ ಟಂಗ್ ಅವರು ಏನಾದ್ರು ಆ ಮಿನಿ ಆಕ್ಷನ್ ಗೆ ರಿಜಿಸ್ಟರ್ ಮಾಡಿದ್ರೆ ಯಾವ ಟೀಮ್ ಗೆ ಹೋಗಬಹುದು? ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ RCB ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಇದು. ಯಶ್ ದಯಾಲ್ ಅವರ ಬಗ್ಗೆ. ಅವರು ಲಾಸ್ಟ್ ಪಾರ್ಟಿಸಿಪೇಷನ್ ಮಾಡಿದ್ದು IPL 2025 ಆ ಒಂದು ಫೈನಲ್ ಆದ್ಮೇಲೆ ಅವರು ನಮಗೆ ಕಣ್ಣಿಗೆ ಕಂಡಿಲ್ಲ. ಸೊ ಸಾಕಷ್ಟು ಗೊತ್ತಿರದೆ ಅವರ ಆ ಒಂದು ಕೇಸ್ ಆದ್ಮೇಲೆ ಅವರು ಡೊಮೆಸ್ಟಿಕ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿಲ್ಲ, ಪಾರ್ಟಿಸಿಪೇಷನ್ ಮಾಡಿಲ್ಲ. ಮತ್ತು UP T20 ಲೀಗ್ ಅಲ್ಲಿ ಕೂಡ ಅವರು ಪಾರ್ಟಿಸಿಪೇಷನ್ ಮಾಡಿಲ್ಲ. NOC ಸಿಕ್ಕಿಲ್ಲ ಅವರಿಗೆ. ಆಮೇಲೆ ಲಾಸ್ಟ್ IPL 2026 ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿಲ್ಲ. ಸೊ ಸಾಕಷ್ಟು ರೀಸನ್ಸ್ ಇದಾವೆ. ನಮ್ಮ RCB ಮ್ಯಾನೇಜ್ಮೆಂಟ್ ಅವರಿಗೆ ಬ್ಯಾಕ್ ಮಾಡಿದ್ದಾರೆ, ಅದ್ರ ಬಗ್ಗೆ ನೋ ಡೌಟ್. ಅವರು ನಮ್ಮ ಪ್ಲಾನ್ ನಲ್ಲಿ ಇದ್ದಾರೆ, ಕಾಂಟ್ರಾಕ್ಟ್ ನಲ್ಲಿ ಇದ್ದಾರೆ ಅಂತೇಳಿ ಮೊಹಮ್ಮದ್ ಬೋಬರ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಈಗ
ವಾಟ್ ಈಸ್ ದ ಫ್ಯೂಚರ್ ಆಫ್ ಯಶ್ ದಯಾಲ್? ಇಷ್ಟಕ್ಕೆ ಅವರು ಕ್ರಿಕೆಟ್ ಆಡ್ತಾರಾ ಅಥವಾ ಇಲ್ಲ ಅಂತ ಹೇಳಿ ಸಾಕಷ್ಟು ಡೌಟ್ ಇತ್ತು. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್‌ನ ಪ್ರಕಾರ ESPN ಕ್ರಿಕ್ ಇನ್ಫೋದವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೋರ್ಸ್‌ನ ಸಮೇತ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸರಿನಾ? ಯಾಕಂದ್ರೆ ಮೆಜಾರಿಟಿ ಆಫ್ ದಿ ಕ್ರಿಕೆಟ್ ಫ್ಯಾನ್ಸ್ ನನಗೆ ಫೇಕ್ ಹೇಳ್ತೀಯಾ, ಫೇಕ್ ಹೇಳ್ತೀಯಾ ಅಂತ ಸಾಕಷ್ಟು ಕಮೆಂಟ್ಸ್ ಬರ್ತಿದ್ವಿ. ಬಟ್ ನಾನು ಸೋರ್ಸ್ ಇಟ್ಟುಕೊಂಡೇ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಕ್ರಿಕ್ ಇನ್ಫೋದವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. NOCನ ಸಬ್ಮಿಟ್ ಮಾಡಿದ್ದಾರೆ. ಯಶ್ ದಯಾಲ್ ಈ ಒಂದು ಡೊಮೆಸ್ಟಿಕ್ ಮ್ಯಾಚ್‌ನ ಆಡೋಕೆ. ಸೊ ಕ್ರಿಕ್ ಇನ್ಫೋದವರ ಪ್ರಕಾರ ಅವರು ಛತ್ತೀಸ್‌ಗಢ್ ಆ ಟೀಮಿನ ಪರ ಯಶ್ ದಯಾಲ್ ಅವರು ಡೊಮೆಸ್ಟಿಕ್ ಮ್ಯಾಚ್ ಅನ್ನು ಆಡೋಕೆ ರೆಡಿಯಾಗಿದ್ದಾರೆ. ಸದ್ಯ ಅವರು ಆಲೂರಿನಲ್ಲಿ ಇದ್ದಾರೆ, ನಮ್ಮ ಬೆಂಗಳೂರಲ್ಲಿದ್ದಾರೆ. ಪ್ರೀ ಸೀಸನ್ ಕ್ಯಾಂಪ್ ನಡೀತಿದೆ. ಸೊ ಇಲ್ಲಿ ಅವರು ಇದ್ದಾರೆ. ನೆಕ್ಸ್ಟ್ ಛತ್ತೀಸ್‌ಗಢ ಆ ಒಂದು ಟೀಮಿನ ಪರ ಡೊಮೆಸ್ಟಿಕ್ ಮ್ಯಾಚ್ ಅನ್ನು ಆಡೋಕೆ ರೆಡಿಯಾಗಿದ್ದಾರೆ. ದಿಸ್ ಇಸ್ ಗುಡ್ ನ್ಯೂಸ್. ನೆಕ್ಸ್ಟ್ IPL 2027 ನಲ್ಲಿ ಯಶ್ ದಯಾಲ್ ಆಲ್ ಸೆಟ್ RCB ಟೀಮಿನ ಪರ ಆಡ್ತಾ ಇದ್ದಾರೆ. ಆದ್ರೆ ದ ಪಾಯಿಂಟ್ ಏನಪ್ಪ ಅಂದ್ರೆ RCB ಮ್ಯಾನೇಜ್ಮೆಂಟ್ ಇವರಿಗೆ ಮಿನಿ ಆಕ್ಷನ್‌ಗೂ ಮುಂಚೆ ರಿಲೀಸ್ ಮಾಡ್ತಾರಾ ಅಥವಾ ರಿಟರ್ನ್ ಮಾಡ್ತಾರಾ? ದಟ್ ಇಸ್ ದ ಬಿಗ್ಗೆಸ್ಟ್ ಪಾಯಿಂಟ್. ಹೌದು, ಸಾಕಷ್ಟು ಕ್ರಿಕೆಟ್ ಆಡಿಲ್ಲ. ಏನಾದ್ರೂ ಈ ಒಂದು ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಕೊಟ್ರೆ ಡೆಫಿನೆಟ್ಲಿ ಆಗಿ RCB ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡ್ತಾರೆ. ಏನಾದ್ರೂ ಈ ಒಂದು ಡೊಮೆಸ್ಟಿಕ್ ಮ್ಯಾಚ್ ಅಲ್ಲಿ ಹಂಗ ಹಿಂಗ ಆಯ್ತಪ್ಪ ಅಂದ್ರೆ ಮೈಟ್ ಬಿ RCB ಮ್ಯಾನೇಜ್ಮೆಂಟ್ ಇವರಿಗೆ ರಿಲೀಸ್ ಮಾಡಿ ಆ ಒಂದು ಮಿನಿ ಆಕ್ಷನ್ ಕಡಿಮೆ ಪ್ರೈಸ್‌ಗೆ ಬೈ ಬ್ಯಾಕ್ ಮಾಡಬಹುದು ಅಥವಾ ಏನ್ ಬೇಕಾದ್ರೂ ಆಗಬಹುದು. RCB ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ನಮ್ಮ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಮೇ ಬಿ ಲಾಸ್ಟ್ IPL 2026 ಕಾಂಟ್ರಾಕ್ಟ್ ನ ಅಥವಾ ನೆಕ್ಸ್ಟ್ IPL 2027 ಕಾಂಟ್ರಾಕ್ಟ್ ನ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇಟ್ಸ್ ಡಿಪೆಂಡಿಂಗ್ ಆನ್ ಯಶ್ ದಯಾಲ್ ಆ ಒಂದು ಡೊಮೆಸ್ಟಿಕ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಪರ್ಫಾರ್ಮೆನ್ಸ್ ಕೊಟ್ರಪ್ಪ ಅಂದ್ರೆ ಶೋರ್ ಶಾಟ್ ಅವರು ನೆಕ್ಸ್ಟ್ IPL 2027 ಅಲ್ಲಿ RCB ಟೀಮು ರಿಟರ್ನ್ ಮಾಡ್ತಾರೆ. ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಗಿ RCB ಮ್ಯಾನೇಜ್ಮೆಂಟ್ ಅವರಿಗೆ ಒಂದು ಮಿನಿ ಆಕ್ಷನ್ ಗೆ ರಿಲೀಸ್ ಮಾಡ್ತಾರೆ. ಏನಾದ್ರೂ ಬೈ ಬ್ಯಾಕ್ ಮಾಡೋ ಒಂದು ಚಾನ್ಸ್ ಇದ್ರೆ ಮಾಡಬಹುದು, ಇಲ್ಲಪ್ಪ ಅಂದ್ರೆ ಅವ್ರಿಗೆ ಗುಡ್ ಬೈ ಹೇಳಿದ್ರೆ ಹೇಳಬಹುದು. ಸೊ ವಿ ಹ್ಯಾವ್ ಟು ವೇಟ್. ಸೊ ನೀವೇನಂತೀರಾ? ಯಶ್ ದಯಾಲ್‌ಗೆ ರಿಟರ್ನ್ ಮಾಡ್ಬೇಕಾ ಅಥವಾ ರಿಲೀಸ್ ಮಾಡ್ಬೇಕಾ? ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಅಟ್ ದಿ ಮೊಮೆಂಟ್ RCB ಫ್ಯಾನ್ಸ್ ಗೆ ಗುಡ್ ನ್ಯೂಸ್. ಯಶ್ ದಯಾಲ್ ಡೊಮೆಸ್ಟಿಕ್ ಮ್ಯಾಚ್ ಅನ್ನು ಆಡೋಕೆ ರೆಡಿ ಆಗಿದ್ದಾರೆ, ಫಿಟ್ ಇದ್ದಾರೆ, ಆಡ್ತಾ ಇದ್ದಾರೆ. ಛತ್ತೀಸ್‌ಗಢ ಟೀಮಿನ ಪರ ಡೊಮೆಸ್ಟಿಕ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬರಿಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ.